ನಾಟಕದ 2 ದಿನ ಮೊದಲು ಮಕ್ಕಳು ಕೋಟೆ ನಿರ್ಮಾಣ ಮಾಡಿದ್ರು. ಅವತ್ತು ರಾತ್ರಿ ತನಕ ನಾಟಕದ ಪೂರ್ವಾಭ್ಯಾಸ ಮಾಡಿದ್ರು, ಅಂದ್ರೆ ರಿಹರ್ಸಲ್ ಮಾಡಿದ್ರು. ಆಮೇಲೆ ಪ್ರಸಾದ್ ತಗೊಂಡು ಶಿಕ್ಷಕರು ಸೇರಿ ಕೋಟೆಗೆ ಬಣ್ಣ ಹಚ್ಚೋ ಕಾರ್ಯಕ್ರಮ ಪ್ರಾರಂಭ ಆಯ್ತು. ಕೋಟೆನೆಲ್ಲ ಬಿಚ್ಚಿ ನಾವು ಟ್ರಕ್ ಒಳಗೆ ಹಾಕಿದೇವಿ. ಅದ್ರೊಳಗೆ ಒಂಚೂರು ಮಕ್ಕಳು ಕೂತ್ರು, ಉಳಿದಿದ್ ಮಕ್ಕಳು ಬೇರೆ ಗಾಡಿ ಒಳಗೆ ಹೋದ್ರು. ಗೋಕಾಕ್ ಮುಟ್ಟಿದ ಕೂಡಲೇ ನಾವು ಕೋಟೆ ನಿರ್ಮಾಣ ಪ್ರಾರಂಭ ಮಾಡಿದೇವಿ. ತುಂಬಾ ಸಮಯ ಆಗ್ಲಿಕ್ಕತ್ತಿತ್ತು, ಅದಕ್ಕೆ ಮಕ್ಕಳಿಗೆಲ್ಲ ವಿಶ್ರಾಂತಿ ಕೊಟ್ಟು ದೊಡ್ಡವರೆಲ್ಲ ಸೇರ್ಕೊಂಡು ಬೆಳಿಗ್ಗೆ ತನಕನೂ ಕೋಟೆ ನಿರ್ಮಾಣ ಆಯ್ತು. ನಾಟಕದ ದಿನ ಮಧ್ಯಾಹ್ನದಿಂದ ಮಕ್ಕಳಿಗೆ ಮೇಕಪ್ ಮಾಡಿದೀವಿ. ಶಿಕ್ಷಕರು ಮಾಡಿದ್ರು ಮತ್ತು ದೊಡ್ಡ ಮಕ್ಕಳು ಸಣ್ಣ ಮಕ್ಕಳಿಗೂ ಮಾಡಿದ್ರು. ಈ ಶಿವಕೇಸರಿ ನಾಟಕ ಗೋಕಾಕಿನ ಭಗತ್ ಸಿಂಗ್ ಬ್ರಿಗೇಡ್ ಮತ್ತು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಫೌಂಡೇಶನ್ ಅವರು ಭಾರಿ ಅಚ್ಚುಕಟ್ಟವಾಗಿ ಆಯೋಜಿಸಿದ್ರು. ಇವನ ಹೆಸರು ಕುಮಾರಣ್ಣ. ನಮ್ಮ ಪ್ರತಿ ನಾಟಕಕ್ಕೆ ಬಂದು ಮೇಕಪ್ ಮಾಡಿಕೊಡ್ತಾನೆ. ಪೂರ್ತಿ ಆಡಿಯೋ ಮಿಕ್ಸರ್ ಬಗ್ಗೆ ಪ್ರಭುಜಿಗೆ ಹೇಳ್ಕೊಡ್ಲಿಕ್ಕತ್ತಾಳ. ಮಕ್ಕಳು ಪ್ರದರ್ಶನ ಮಾಡೋಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿದ್ರು. ಅದರ ಅರ್ಥ ಕೇಳಿ ನಂಗೆ ಭಾರಿ ರೋಮಾಂಚನ ಅನ್ನಿಸ್ತು. ನೀವು ಕೇಳ್ರಿ. ಸಿದ್ಧನಾಗಿಲ್ಲದಿರಲು ಸಿದ್ಧನಾಗು, ಅಭದ್ರತೆಯಲ್ಲಿ ಭದ್ರವಾಗಿರು, ಏನನ್ನೂ ಹೊತ್ತು ತರಬೇಡ, ನಿನ್ನನ್ನಂತೂ ಬೇಡವೇ ಬೇಡ, ಧನವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ತುಳಿ ತುಳಿ ಹತ್ತಿ